ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಂಗಾ ಸ್ನಾನದ ಬಗ್ಗೆ. ಗಂಗಾ ಸ್ನಾನ ಮಾಡೋದ್ರಿಂದ ಬಡತನ ಹೋಗ್ಬಿಡಿಲ್ಲ. ಅದಕ್ಕೆ ನಾನು ನಿನ್ನೆ ಗುಲ್ಬರ್ಗದಲ್ಲಿ ಅವರ ಕೇಂದ್ರ ಸ್ಥಾನ ಗುಲ್ಬರ್ಗದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಅಲ್ಲಿ ಮೀಡಿಯಾದವ್ರು ಬಂದಿದ್ರು, ನಿಮಗೂ ಅಲ್ಲಿ ಮಾಧ್ಯಮದವ್ರು ಬಂದಿದ್ರು, ಇಲೆಕ್ಟ್ರಾನಿಕ್ ಮಾಧ್ಯಮದವರು, ಅಲ್ಲಿ ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಏನಾಗಿದೆ, ಹಿಂದೂಗಳ ಬಗ್ಗೆ ಅಂದ್ರೆ ಕಾಂಗ್ರೆಸ್ ಅಸಡ್ಡೆ ಚಾಲಾಗಿದೆ. ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಏನು ಕಾಳಜಿನೇ ಇಲ್ಲ. ಮತ್ತು ಅಸಡ್ಡೆ ಒಂದು ರೀತಿ ಅಸಡ್ಡೆ, ಒಂದು ರೀತಿ ದುರಹಂಕಾರ. ಹಿಂದೂಗಳನ್ನು ಟೀಕೆ ಮಾಡೋದೇ ಅಲ್ಪಸಂಖ್ಯಾತ ವೋಟ್ ಬರ್ತಾವಂತ ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಟೂ ಮಚ್ ಏನದ, ಇದು ಟೂ ಮಚ್ ಅಪೇಜ್ಮೆಂಟ್ ಇದಲ್ಲ, ಟೂ ಮಚ್ ಅಪೇಜ್ಮೆಂಟ್. ಅದರಿಂದ ಹಿಂದೂಗಳ ಬಗ್ಗೆ ಟೀಕೆ ಮಾಡುವಂಥದ್ದು ಸ್ಟಾರ್ಟ್ ಆಗಿದೆ. ಇವತ್ತು ಪ್ರಯಾಗರಾಜ ಅಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ, ಮತ್ತು ಈ ಕುಂಭಮೇಳ ಬರ್ತಾ ಇದೆ, ಮಹಾಕುಂಭ ಬಂದದ. 144 ವರ್ಷದ ನಂತರ ಮಹಾಕುಂಭ ಇವತ್ತು ನಡೀತಾ ಇದೆ. ಆ ಸಂದರ್ಭದಲ್ಲಿ ಹಿಂದೂಗಳ ಒಂದು ಫೇತ್ ಇದೆ, ಹಿಂದೂಗಳ ಫೇತು, ಅದನ್ನ ಆ ಫೇತನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಈ ಕಾಂಗ್ರೆಸ್ ಪ್ರಯತ್ನ ಮಾಡಕತ್ತಾರೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಹಿಂದೂಗಳ ಬಗ್ಗೆ ಟೀಕೆ ಮಾಡಿದ್ರೆ, ಹಿಂದೂಗಳ ಹಬ್ಬ ಬಗ್ಗೆ ಟೀಕೆ ಮಾಡಿದ್ರೆ, ಟೇಕ್ ಇಟ್ ಗ್ರಾಂಟ್ ಏನ್ ಬೇಕಾದ್ರೂ ನಡೀತದೆ, ಹಿಂದೂಗಳೇನೋ ಆಕ್ರೋಶ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನವರು, ರಾಹುಲ್ ಗಾಂಧಿ ಆಗಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಈ ರೀತಿ ನಿನ್ನೆ ಅವರ ಹೇಳಿಕೆ ಏನದಲ್ಲ, ಬಹಳ ಒಂದು ದೊಡ್ಡದಾದಂಥ ಆಘಾತಕಾರಿ ಸಂಗತಿ ಅದು ಹಿಂದೂಗಳಿಗೆ. ಹೀಗಾಗಿ ಅಲ್ಲಿ ಹೋದ್ರೆ ಪಾಪ ತೊಳೆದು ಹೋಗ್ತೇನೋ, ಹಂಗ ನಾವೊಂದು ಹೇಳ್ತೀನಿ, ಮಕ್ಕಾಕ್ ಹೋಗ್ತಾರ ಅಲ್ಪಸಂಖ್ಯಾತರು, ಮುಸಲ್ಮಾನರು ಮಕ್ಕಾಕ್ ಹೋಗ್ತಾರ. ಮಕ್ಕಾಕ್ ಹೋದ್ರೆ ಪಾಪ ತೊಳೆದು ಹೋಗ್ತೇನೋ, ಅಥವಾ ಅಲ್ಲಿ ಹೋಗೋದ್ರಿಂದ ಬಡತನ ಹೋಗ್ತದನು. ಈಗಲೇ ಮಹಾಕುಂಭಕ್ಕೆ ಭಾಗವಹಿಸಿದ್ರೆ ಅಲ್ಲಿ ನಿಮ್ಗೆ ಬಡತನ ಹೋಗ್ತದ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಖರ್ಗೆ ಅವರು. ಅಲ್ಲಿ ಹೋದ್ರೆ ಪಾಪ ತೊಳೆದು ಹೋಗ್ತದನ್ನು ಕೇಳ್ತಾರ. ಹಾಗಾದ್ರೆ ಮಕ್ಕಾಕ್ ಹೋದ್ರೆ ತೊಳೆದು ಹೋಗ್ತದೆ ಪಾಪ, ಮಕ್ಕಾಕ್ ಹೋದ್ರೆ ಬಡತನ ಕಡಿಮೆ ಇದಾಗ್ತದ, ಕಡಿಮೆ ಆಗ್ತದ, ಅದು ಹೋಗ್ತದನು. ಇದ್ರ ಬಗ್ಗೆ ಹಂಗಾರೆ ಕ್ವಶನ್ ಮಾಡ್ಲಿ ಹಂಗಾರೆ ಖರ್ಗೆ ಅವರು. ಅದ್ರ ಬಗ್ಗೆ ಕ್ವಶನ್ ಮಾಡೋದಿಲ್ಲ, ಬರೀ ಹಿಂದೂಗಳನ್ನ ಟೀಕೆ ಮಾಡೋದು, ಹಿಂದೂಗಳ ಒಂದೇನು ನಂಬಿಕೆ ಇದೆಯಲ್ಲ ಅದನ್ನ ಟೀಕೆ ಮಾಡುವಂಥದ್ದು ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ಸಿನ ಪ್ರವೃತ್ತಿ. ಅದಕ್ಕಾಗಿ ಈಗಾಗಲೇ ಕಾಂಗ್ರೆಸ್ಸಿನ ಬಗ್ಗೆ ಇಡೀ ದೇಶದಲ್ಲಿ ಒಂದು ರೀತಿ ಆಕ್ರೋಶ ಸ್ಟಾರ್ಟ್ ಆಗಿದೆ. ಈ ಖರ್ಗೆ ಅವರ ಈ ಹೇಳಿಕೆಯಿಂದ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಚಾಲು ಆಗ್ತದೆ. ಅದಕ್ಕೆ ನಾವು ಒಂದೇ ಒಂದು ಹೇಳೋದು, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಡ್ರಿ. ಈ ಧಕ್ಕೆ ತರುವಂತ ಕೆಲಸ ನೀವು ಮಾಡಿದ್ರಿ, ಅದಕ್ಕೆ ತಕ್ಷಣವೇ ನೀವು ಕ್ಷಮಾಪಣೆ ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಹಜ್ ಯಾತ್ರೆಗಳಿಗೆಲ್ಲ ಅಲ್ಲ, ಹಜ್ ಯಾತ್ರೆಗೆ ಹೋಗ್ತಾರೆ, ಮತ್ತೆಲ್ಲ ಫೆಸಿಲಿಟಿ ಕೊಡ್ತೀರಿ, ಸರ್ಕಾರದಿಂದ ಫೆಸಿಲಿಟಿ ಕೊಡ್ತೀರಿ, ಎಲ್ಲ ವಾಹನ ಸೌಲಭ್ಯ, ಟ್ರೈನ್ ಸೌಲಭ್ಯ, ಅದು ಫ್ಲೈಟ್ ಸೇವೆ, ಎಲ್ಲ ಒಂದು ಸೌಲಭ್ಯ ಕೊಡ್ತೀರಿ ಅವ್ರಿಗೆ, ಮಕ್ಕಾಕ್ ಹೋಗೋರಿಗೆ. ಅದ್ಯಾಕೆ ಕೊಡ್ತೀರಪ್ಪ? ಇಲ್ಲಿ ಕರ್ನಾಟಕ ಸರ್ಕಾರ ಕೊಡ್ತದೆ, ಬೇರೆ ಬೇರೆ ರಾಜ್ಯಗಳು ಕೊಡ್ತಾವೆ, ಅದಕ್ಕೆ ಯಾಕೆ ಕೊಡ್ತೀರಿ? ಅವ್ರು ಈಗ ಇಲ್ಲಿ ಪ್ರಯಾಗರಾಜಕ್ಕೆ ಹೋಗೋರೆಲ್ಲ ತಮ್ಮ ಖರ್ಚಿನಿಂದ ಟ್ರೈನ್ ಬುಕ್ ಮಾಡ್ಕೊಂಡು, ವಿಮಾನ ಬುಕ್ ಮಾಡ್ಕೊಂಡು ಹೊಂಟಾರ ಜನ. ಸರ್ಕಾರದಿಂದ ಯಾರು ಕಳಿಸ್ತಾ ಇಲ್ಲ, ಮತ್ತು ರೈಲ್ವೆನೂ ಫ್ರೀ ಏನಿಲ್ಲ. ಈ ಕೋಟ್ಯಾಂತರ ಜನ ಹೊಂಟಾಗ ಅವ್ರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನೀವು ಮಾಡ್ತೀರಿ. ಮಕ್ಕಾಕ್ ಹೋಗೋರು ಎಲ್ಲಾ ರೀತಿ ಫ್ರೀಯಾಗಿ ಕಳಿಸ್ತೀರಿ ಅವ್ರನ್ನ, ಅದೆಲ್ಲ ನಡೀತಿದೆ. ಅಂದ್ರೆ ಓನ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಇದೆಲ್ಲ ನಡೀತಾ ಇದೆ. ಹಿಂದೂಗಳ ಬಗ್ಗೆ ಈ ರೀತಿ ಅಸಡ್ಡೆ ರೀತಿಯಿಂದ ಮಾತಾಡೋದು ನಿಲ್ಲಿಸ್ರಿ ಅಂತ ನಾನು ಹೇಳ್ತೀನಿ. ಮತ್ತು ಇಡೀ ಜಗತ್ತಿನಲ್ಲಿ ನೂರಾರು ದೇಶಗಳು ಕ್ರಿಶ್ಚಿಯನ್ ಬಹುಸಂಖ್ಯಾತ ದೇಶಗಳಿದ್ದಾವೆ, ಮತ್ತು ಮುಸಲ್ಮಾನರ ದೇಶಗಳು ಒಂದು 40-50ಕ್ಕಿಂತ ಹೆಚ್ಚಿಗೆ ಮುಸಲ್ಮಾನ ದೇಶಗಳು ಅಂತ ಐಡೆಂಟಿಫೈಡ್. ಇವತ್ತು ಇಡೀ ಜಗತ್ತಿನಲ್ಲಿ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಒಂದೇ ಇದ್ರೆ ಅದು ಭಾರತ ದೇಶ ಒಂದೇ. ಹೀಗಾಗಿ ಇಂಥ ಒಂದು ಹಿಂದೂ ರಾಷ್ಟ್ರದಲ್ಲಿ ಸಹಿತ ಹಿಂದೂಗಳು ತಮ್ಮ ಏನೊಂದು ಧರ್ಮೀಯವಾದಂಥ ಆಚರಣೆ ಆಗಲಿ, ಮತ್ತೊಂದು ನಂಬಿಕೆ ಇರಲಿಲ್ಲ, ಅದನ್ನು ಆಚರಣೆ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ ಕಾಂಗ್ರೆಸ್ನವರು. ಆದ್ರೆ ಎಷ್ಟರ ಮಟ್ಟಿಗೆ ನೀವು ಅಲ್ಪಸಂಖ್ಯಾತ ತುಷ್ಟೀಕರಣ ಇವತ್ತು ನಡೀತಾ ಇದೆ, ಅದಕ್ಕೆ ನಿಲ್ಲಿಸ್ರಿ. ಇಲ್ಲದಿದ್ರೆ ಇವತ್ತು ಹಿಂದೂಗಳು ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ. ದಿಲ್ಲಿ ಹೋಗ್ಲೇಬೇಕಲ್ಲ. ಈಗ 31ನೇ ತಾರೀಕಿಗೆ ಜಂಟಿ ಅಧಿವೇಶನದ ಮಾನ್ಯ ರಾಷ್ಟ್ರಪತಿಯವರು ಭಾಷಣ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತಾಡ್ತಾರೆ. 1ನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರು ಬಜೆಟ್ ಅಮೆಂಡ್ಮೆಂಟ್ ಮಾಡ್ತಾರೆ. ಈಗ 30ನೇ ತಾರೀಕು ಸಾಯಂಕಾಲ ನಾನು ನಾಳೆ ಬೆಳಗಾವಿಯಿಂದ ಹೊಂಟಿದ್ದೀನಿ. ಈಗ ಆಂತರಿಕ ಗೊಂದಲ ಏನು ಮದ್ದೇನಾದ್ರೂ ಇದೆಯಾ? ಮದ್ದು ಹೈಕಮಾಂಡ್ ಮದ್ದು ಇವತ್ತಿಲ್ಲ ನಾಳೆ ಅದು ಸರಿ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಇದೆ, ಅದು ಮಾಡೇ ಮಾಡ್ತಾರೆ. ಯಾಕಂದ್ರೆ ಈಗ ಒಂದು ಯತ್ನಾಳ ಇವರು ವಿಜಯೇಂದ್ರ ಅನ್ನೋದ್ರೊಳಗೆ ಮತ್ತೆ ಬಳ್ಳಾರಿ ಸ್ಟಾರ್ಟ್ ಆಯ್ತು.
ಒಂದರ ನಂತರ ಒಂದು ಏನೋ ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇದೆ. ಅವು ಮಾಧ್ಯಮದಲ್ಲಿ ಹೆಚ್ಚಿಗೆ ಬಂದ್ಕೊಳ್ಳಿ ಮತ್ತೆ ಒಂದು ಡಿಸ್ಪ್ಯೂಟ್ ಆಗಿಬಿಡ್ತದ. ಮಾಧ್ಯಮದಲ್ಲಿ ಹೆಚ್ಚಿಗೆ ಚರ್ಚೆ ಆಗ್ತದಲ್ಲ, ನೀವು ಮಾಧ್ಯಮ ತೋರ್ಸೋದು ಬಿಟ್ಬಿಡ್ರಿ, ಏನೋ ಇರೋದಿಲ್ಲ, ಯಾರು ಮಾತಾಡೋದೇ ಇಲ್ಲ, ಹಿಂಗಾಗಿ ಇರ್ತದೆ ಯಾವಾಗಲೂ. ಅದಕ್ಕೆ ಇದು ಸಹಜವಾದಂಥದ್ದು. ಒಂದು ರಾಜಕೀಯ ಪಕ್ಷದಲ್ಲಿ ಇವೆಲ್ಲ ಸಹಜವಾದಂಥ ಪ್ರೊಸೆಸ್ಸು. ಮತ್ತು ಒಂದು ನಾನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಈಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತದೆ ಇಡೀ ದೇಶದಲ್ಲಿ. ಜಗತ್ತಿನಲ್ಲೇ ನಂಬರ್ 1 ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂತ ಪಾರ್ಟಿ ಯಾವುದಿದ್ರೆ ಪೊಲಿಟಿಕಲ್ ಪಾರ್ಟಿ ಇಡೀ ಜಗತ್ತಿನಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ. ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಲಕ್ಷಾಂತರ ಜನ ಲೀಡರ್ಸ್ ಇದ್ದಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇದು ಭಿನ್ನಮತ ಮತ್ತೊಂದು ಬೇರೆ ಬೇರೆ ರೀತಿ ಹೇಳಿಕೆ ಕೊಡುವಂಥದ್ದು ಇದು ಸಹಜವಾದಂಥ ಪ್ರೊಸೆಸ್ಸು. ವರಿಷ್ಠರು ಇದನ್ನೆಲ್ಲ ಗಮನ ಹರಿಸ್ತಾರೆ. ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಆಗ್ತದೆ ಅಂತ ನಾವು ವಿಶ್ವಾಸ ನನಗಿದೆ. ಇಲ್ಲಿ ನಡ್ಡಾ ಅವರಿರ್ಬೋದು, ಅಮಿತ್ ಶಾ ಅವರು ದೂರವಾಣಿ ಕರೆ ಮಾಡಿ ಶ್ರೀರಾಮ್ ಅವರು ಮಾತಾಡಿದ್ರು. ಅವೆಲ್ಲ ಪ್ರೊಸೆಸ್ ನಡೀತಾವೆಲ್ಲ. ಈ ಶ್ರೀರಾಮುಲು ಇವ್ರಿಗೆ ಯತ್ನಾಳಿಗೆ ಬೆಂಬಲ ಕೊಡ್ತು ಅಂತ ಅಂದ್ರೆ ಈ ಮುಂದಿನ ರಾಜ್ಯಾಧ್ಯಕ್ಷ ಅದು ಮಾಧ್ಯಮದಲ್ಲಿ ಬಂದಿದ್ದು. ಅವ್ರೆಲ್ಲರೂ ಹೇಳಿಕೆ ಕೊಟ್ಟಾರನು, ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತೀರಿ, ಅದಕ್ಕೆ ಆಮೇಲೆ ಕ್ವಶನ್ ಕೇಳಕ್ಕೆ ಚಾಲು ಮಾಡ್ತೀರಿ. ಅವ್ರು ಹಂಗಂದ್ರು ಆ ಬಣನ ಈ ಬಣ ಅಂತ ಅವ್ರು ಎಲ್ಲಿ ಐಡೆಂಟಿಫೈ ಆಗೇ ಇಲ್ಲ ಬಣ. ಈ ಮುಂದೆ ಏನು ಎಲೆಕ್ಷನ್ ನಡೀತದೆ ಪರ್ಟಿಕ್ಯುಲರ್ ಅದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ನಾನು ಮೊನ್ನೆನೂ ಹೇಳಿದ್ದೇನೆ, ಇವೆಲ್ಲ ಪ್ರೊಸೆಸ್ಸು ಒಂದು ಇಲೆಕ್ಷನ್ ಅನ್ನುವಂಥ ಪ್ರೊಸೆಸ್ ಮುಖಾಂತರ ಇವೆಲ್ಲ ಆಗುವಂಥದ್ದು. ಆದ್ರೆ ಇಲ್ಲಿವರೆಗೆ ನಾ 30 ವರ್ಷದ್ದು ಅನುಭವದ ಮೇಲೆ ಹೇಳೋದಾದ್ರೆ, ಇವತ್ತು ಒಂದು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಸರ್ವಾನುಮತದ ಈಗ ಜಿಲ್ಲಾಧ್ಯಕ್ಷರ ನೇಮಕ ನಡೀತೈತಿ. ಈಗ ನಮ್ಮ ಬೆಳಗಾವಿ ಜಿಲ್ಲಾದ್ದು ನಂಗೆ ಇನ್ಚಾರ್ಜ್ ಇದ್ದವ್ರು ಫೋನ್ ಮಾಡಿದ್ರು, ಎಲ್ಲರೂ ಅಭಿಪ್ರಾಯ ತಗೊಂಡಿರಿ, ಇಂಥವ್ರು XYZ ಇದನ್ನ ಡಿಕ್ಲೇರ್ ಮಾಡ್ತೀವಿ, ಮಾಡ್ರಪ್ಪ ಅಂತ ಹೇಳಿದ್ರು. ಎಲ್ಲ ಅಭಿಪ್ರಾಯ ಹೆಂಗೈತೆ ಮಾಡ್ರಿ. ಅದೇ ಇಲ್ಲ ಇಲೆಕ್ಷನ್ ಮಾಡಲೇಬೇಕು, ನೀವೊಬ್ಬ ನಾಮಿನೇಷನ್ ಹಾಕು, ಇನ್ನೊಬ್ಬ ಹಾಕಿ ನೀನು ಇಲೆಕ್ಷನ್ ಮಾಡೋಣ ಅಂತ ಹಂಗಲ್ಲ. ಒಂದು ಇಲೆಕ್ಷನ್ ಅನ್ನುವಂಥ ಪ್ರೊಸೆಸ್ ಇರ್ತದೆ. ಮುಂದೆ ಯೂಶುವಲಿ ಅಪಾಯಿಂಟ್ ಆಗೋದೆಲ್ಲ ಒಂದು ಸರ್ವಾನುಮತದ ಅಭಿಪ್ರಾಯ ಮೇಲೆ ಅಪಾಯಿಂಟ್ ಆಗ್ತದೆ. ಅಂದ್ರೆ ಅಲ್ಲೇ ಎಲೆಕ್ಷನ್ ಆಗಲ್ಲ ಅಂತ ಅಲ್ಲ, ಯೂಶುವಲಿ ಇಲೆಕ್ಷನ್ ಆಗೋದಿಲ್ಲ. ನಾ 30 ವರ್ಷದ ಅನುಭವ ಹೇಳಾಕತ್ತೀನಿ. ನಾನು ಎಲ್ಲಿ ಕಾಂಟೆಸ್ಟ್ ಮಾಡ್ಬೇಕಂದ್ರೆ ಇಬ್ಬರು ಕರೆಸ್ತಾರೆ, ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಮಾಡಿಕೊಂಡು ಇಂಥವ್ರು XYZ ಇಂಥವ್ರು ಇಲೆಕ್ಟ್ ಮಾಡ್ತಾರೆ. ಇದು ಪ್ರೊಸೆಸ್ ಇರುವಂಥದ್ದು. ಇಂಗ್ಲಿಷ್ ನೋ, ನೀವು ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೇಕಿದ್ದಾನೆ. ಯು ಡೈರೆಕ್ಟ್ ದ ಸ್ಟೇಟ್ ಗೌರ್ಮೆಂಟ್ or central government to conduct this inquiry through CBI. That process is going on. So unless and until it is politically motivated and other issues is there, like that, Siddaramaiah comment is also political. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.